ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಅಭ್ಯರ್ಥಿಗಳಿಗೆ ಸ್ವಾಗತ ಅಂತ ಹೇಳ್ತಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಡೆಯಿಂದ ಅಂದರೆ ಕರ್ನಾಟಕ ಸರ್ಕಾರದ ಇದ್ರ ಕಡೆಯಿಂದ ಅಂದರೆ ಒಂದು ಕೇಂದ್ರ ಲೋಕಸೇವಾ ಆಯೋಗದ ಒಂದು ನಾಗರಿಕ ಸೇವೆಗಳ ಒಂದು ಪರೀಕ್ಷೆಗಳಿರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಟ್ರೈನಿಂಗ್ ಅಂತಕ್ಕಂಥದ್ದು ಪ್ರಮುಖವಾಗಿರುತ್ತೆ ಅಂತ ಹೇಳ್ಬೋದು. ಸೊ ಆ ಒಂದು ಹುದ್ದೆನ ಪಡ್ಕೋಬೇಕು ಅದರಲ್ಲಿ ಅಂತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಒಂದು ಟ್ರೈನ್ ಮಾಡ್ತಿರ್ತಾರೆ ಲಕ್ಷಾಂತರ ಮಂದಿ. ಸೊ ಇದೀಗ ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಡೆಯಿಂದದಲ್ಲಿ ತರಬೇತಿಯನ್ನು ಕೊಡೋದಕ್ಕೆ ಸಂಬಂಧಪಟ್ಟಂತೆ ಉಚಿತವಾಗಿ ಮತ್ತೆ ಉಚಿತ ಊಟ ಮತ್ತು ವಸತಿಯೊಂದಿಗೆ ಸಂಬಂಧಪಟ್ಟಂತೆ ಇಲ್ಲಿ ಅವರು ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ಪ್ರಕಟಣೆ ಮತ್ತು ವಿದ್ಯಾರ್ಥಿಗಳಿಗೆ ಸೂಚನೆಗಳನ್ನ ಕೊಟ್ಟಿದ್ದಾರೆ ಮತ್ತು ಅಪ್ಲಿಕೇಶನ್ ಹಾಕೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಒಂದೊಂದಾಗಿ ಮಾಹಿತಿನ ತಿಳಿಸ್ತಾ ಹೋಗ್ತೀನಿ. ಪ್ರಮುಖವಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲ ಬಾರಿಗೆ ಕನ್ನಡ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಿದ್ದೀವಿ ಅಂತವರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು ಅಂತ ಕೂಡ ಹೇಳ್ತಾ ಪ್ರಮುಖವಾಗಿ 2026-27ನೇ ಸಾಲಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಡೆಯಿಂದ ಉಚಿತ ಮತ್ತು ಊಟ ಮತ್ತು ವಸತಿಯೊಂದಿಗೆ UPSC ನಾಗರಿಕ ಸೇವಾ ಪರೀಕ್ಷೆ ಏನಿದೆಯಲ್ಲ ತರಬೇತಿಗೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕೋದಕ್ಕೆ ಆಹ್ವಾನ ಮಾಡಿದ್ದಾರೆ. ಸೊ ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆಯ ದಿನಾಂಕ ಏನಿರುತ್ತಲ್ಲ ಆಗಸ್ಟ್ 3, 2026 ಕೊನೆಯ ದಿನಾಂಕ ಆಗಿರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ತಾಂತ್ರಿಕ ಸಮಸ್ಯೆಗಳೆಲ್ಲ ಬಗೆಹರಿದಿದೆ, ಅಪ್ಲಿಕೇಶನ್ ಇವಾಗ ಸಲ್ಲಿಸಬಹುದು ಅಂತೆಲ್ಲ ಕೊಟ್ಟಿದ್ದಾರೆ. ಮತ್ತೆ CBSE ಅದರಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ. ಆದರೆ CBSE ಮತ್ತು ICSE ಬೋರ್ಡ್ನಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಇರ್ತಾರಲ್ಲ ಅವರು SLC ಅಥವಾ ಒಂದು 10th ಅಂತ ಏನು ಕರೀತಾರಲ್ಲ ಅದರ ಒಂದು ವಿವರಗಳನ್ನು ದಯವಿಟ್ಟು ಕಡ್ಡಾಯವಾಗಿ ಕೈಯಾರೆ ಅಂದರೆ ಮ್ಯಾನ್ಯುವಲಿ ಅದನ್ನ ಅಪ್ಡೇಟ್ ಮಾಡಬೇಕು, ಬರೀಬೇಕು ಅಂತ ಕೊಟ್ಟಿದ್ದಾರೆ. ಅಂದರೆ ಅಲ್ಲಿ ನಮೂದಿಸಿ ಅರ್ಜಿನ ಸಲ್ಲಿಸಿ ಅಂತ ಕೊಟ್ಟಿದ್ದಾರೆ. ಸಹಕಾರಕ್ಕೆಲ್ಲ ಧನ್ಯವಾದ ಅಂತ ಕೊಟ್ಟಿದ್ದಾರೆ. ಪ್ರಕಟಣೆಯಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ, ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಅಭ್ಯರ್ಥಿಗಳಿಗೆ ಪ್ರಕಟಣೆ ಅಂತ ಕೂಡ ಹೊರಡಿಸಿರುವಂತದ್ದಾಗಿರುತ್ತೆ. ಆ ಪ್ರಕಾರದಲ್ಲಿ 2026-27ನೇ ಸಾಲಿನಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ UPSC ನಾಗರಿಕ ಸೇವಾ ಪರೀಕ್ಷಾ ಪೂರ್ವ ತರಬೇತಿಯನ್ನು ಉಚಿತ ಊಟ ಮತ್ತು ವಸತಿಯೊಂದಿಗೆ ನೀಡಲು ರಾಜ್ಯದ ಹಿಂದುಳಿದ ವರ್ಗಗಳ ಅಂದರೆ ಯಾರ್ಯಾರು ಎಲಿಜಿಬಲ್ ಇರ್ತಾರೆ ಇದಕ್ಕೆ ಅದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮೊದಲು ನೀವು UPSCಯಲ್ಲಿ ಯಾವ ಒಂದು ಹುದ್ದೆನ ಅಂದರೆ ನೀವು IPS IAS ಅಥವಾ ಇತರ ಯಾವ ಹುದ್ದೆನ ಆಕಾಂಕ್ಷಿ ಆಗಿದ್ದೀರಾ, ಸೊ ಯಾವ ಹುದ್ದೆ ತಗೋಬೇಕು ಅಂತಿದ್ದೀರಾ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ಬೋದು ಅಂತ ಹೇಳ್ತಾ, ಸೊ ರಾಜ್ಯದ ಹಿಂದುಳಿದ ವರ್ಗಗಳ ಎಲಿಜಿಬಲ್ ಇರುವಂಥವ್ರು ಯಾರು ಅಂತ ಹೇಳಿದರೆ ಕ್ಯಾಟಗರಿ 1 ಅಭ್ಯರ್ಥಿಗಳು ಇದಕ್ಕೆ ಎಲಿಜಿಬಲ್ ಇರ್ತಾರೆ. 2A ಅಭ್ಯರ್ಥಿಗಳು, 3A ಅಭ್ಯರ್ಥಿಗಳು ಹಾಗೂ 3B ಅಭ್ಯರ್ಥಿಗಳು ಸೇರಿದ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಲು ಕೊನೆಯ ದಿನಾಂಕ ಆಗಸ್ಟ್ 3, 2026 ಅಂದರೆ 3/8/2026 ಆಗಿರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅರ್ಹತೆ ಮತ್ತು ಸೂಚನೆ ಅಂತೇಳಿ ಕೊಟ್ಟಿದ್ದಾರೆ. ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಯಾವುದಾದ್ರೂ ಪದವಿಯನ್ನು ತಗೊಂಡಿರಬೇಕಿರುತ್ತೆ, ಡಿಗ್ರಿ ಆಗಿರಬೇಕು ನಿಮ್ಮದು, ಎಲಿಜಿಬಲ್ ಒಂದು ಯೂನಿವರ್ಸಿಟಿ ಏನಿರುತ್ತಲ್ಲ UGC ಕಡೆಯಿಂದ ಮಾನ್ಯತೆ ಆಗಿರುವಂಥದ್ದು ಅದರ ಕಡೆಯಿಂದ. ನಂತರದಲ್ಲಿ ಅಭ್ಯರ್ಥಿ ಹಿಂದುಳಿದ ವರ್ಗಗಳ ಈ ಒಂದು ಕ್ಯಾಟಗರಿ 1, 2A, 2B ಅಥವಾ ಒಂದು 2A ಅಂತ ಮಾಹಿತಿನ ಕೊಟ್ಟಿದ್ದಾರೆ. 2B ಅಂತ ಕೊಟ್ಟಿಲ್ಲ ಇಲ್ಲಿ, 2A, 3A, 3B ಅಂತ ಕೊಟ್ಟಿದ್ದಾರೆ. ಅಂದರೆ 2A, 3A, 3B ಈ ಅಭ್ಯರ್ಥಿಗಳು ಅಥವಾ ಎಲ್ಲ ಚಾಯ್ಸ್ ಕೊಟ್ಟಿದ್ದಾರಲ್ಲ ಇವರಲ್ಲಿ ಒಬ್ಬರಾಗಿರಬೇಕಿರುತ್ತೆ. ಅಭ್ಯರ್ಥಿಯ ಮತ್ತು ಕುಟುಂಬದ ಒಟ್ಟು ವಾರ್ಷಿಕ ಆದಾಯ ಇರುತ್ತಲ್ಲ 5 ಲಕ್ಷದ ಒಳಗಡೆ ಇರಬೇಕಿರುತ್ತೆ. ಇನ್ಕಮ್ನಲ್ಲಿ ಇರ್ತಕ್ಕಂಥ ಇನ್ಕಮ್ ಸರ್ಟಿಫಿಕೇಟ್ ಇರುತ್ತಲ್ಲ ಅದರಲ್ಲಿ ಅಭ್ಯರ್ಥಿಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಅವರು ಕಡೆಯಿಂದ ನಡೆಸುವಂಥ ಸಾಮಾನ್ಯ ಪ್ರವೇಶ ಪರೀಕ್ಷೆಗಳಿಂದ ಗಳಿಸಿದ ಅಂಕಗಳು ಮತ್ತು ಒಂದು ಪ್ರವರ್ಗ ಹಾಗೂ ಮೀಸಲಾತಿ ಆಧಾರದ ಮೇಲೆ ಆಯ್ಕೆ ಮಾಡಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಪರೀಕ್ಷಾ ಕೇಂದ್ರಗಳು, ದಿನಾಂಕ ಮತ್ತು ಸಮಯವನ್ನು ನಂತರದ ದಿನಗಳಲ್ಲಿ ಇಲಾಖಾ ವೆಬ್ಸೈಟ್ನಲ್ಲಿ ಮಾಹಿತಿನ ಕೊಡ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಪರೀಕ್ಷಾ ಪೂರ್ವ ತರಬೇತಿಗೆ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಇಲಾಖೆಯಿಂದಲೇ ಉಚಿತವಾಗಿ ಊಟ ಮತ್ತು ವಸತಿಯೊಂದಿಗೆ ತರಬೇತಿಯನ್ನು ನೀಡುವ ಹಿನ್ನೆಲೆಯಲ್ಲಿ ಯಾವುದೇ ತರಬೇತಿ ಭತ್ಯವನ್ನು ನೀಡಲಾಗುವುದಿಲ್ಲ ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಸೊ ಇದನ್ನು ಕೂಡ ಗಮನಿಸ್ಕೊಳ್ಳಿ. ಹೆಚ್ಚಿನ ವಿವರಗಳನ್ನು ಇಲಾಖಾ ವೆಬ್ಸೈಟ್ ಏನಿದೆ pcwd.karnataka.gov.in ವೆಬ್ಸೈಟಲ್ಲಿ ನೋಡ್ಕೋಬಹುದು, ಅಥವಾ ಸೇವಾ ಸಿಂಧು ವೆಬ್ಸೈಟ್ ಅಥವಾ ಸೇವಾ ಸಿಂಧು ಸರ್ವಿಸ್ .karnataka.gov.in ಅನ್ನು ನೋಡ್ಬೋದು ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹೆಲ್ಪ್ಲೈನ್ ಮಾಹಿತಿ ಎಲ್ಲ ಕೊಟ್ಟಿದ್ದಾರೆ, ಗಮನಿಸ್ಕೊಳ್ಳಿ. ಸೊ ಈಗ ಪ್ರಮುಖವಾಗಿ ನಾನು ಬ್ಯಾಕ್ ಮಾಡಿ ಮಾಹಿತಿನ ಕೊಡ್ತೀನಿ. ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕುವಂಥ ವೆಬ್ಸೈಟ್ ಏನಿರುತ್ತಲ್ಲ, ಸೊ ಈ ಒಂದು ವೆಬ್ಸೈಟ್ ಆಗಿರುವಂಥದ್ದಾಗಿರುತ್ತೆ. ಇದರಲ್ಲಿ ಪ್ರಮುಖವಾಗಿ ನೋಡ್ಕೊಳ್ಳಿ. ಅಂದರೆ ಸೇವಾ ಸಿಂಧು ಅರ್ಜಿ ಸಲ್ಲಿಸೋದಕ್ಕೆ ಇದರ ಮೇಲೆ ಕ್ಲಿಕ್ ಮಾಡಿ ತಿಳ್ಕೊಟ್ಟಿದ್ದಾರೆ. ಸೊ ಸೇವಾ ಸಿಂಧು ಏನಿರುತ್ತಲ್ಲ ಕರ್ನಾಟಕ ಸರ್ಕಾರದ ಅಧಿಕೃತ ವೆಬ್ಸೈಟ್, ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾಗಿರುವಂಥದ್ದಾಗಿರುತ್ತೆ. ಸೊ ನಂತರದಲ್ಲಿ ಪ್ರಮುಖವಾಗಿ ಏನೇನು ಸೂಚನೆಗಳನ್ನು ಕೊಟ್ಟಿದ್ದಾರೆ ಸೊ ಅದರ ಕಡೆನೂ ಕೂಡ ಗಮನಿಸ್ಕೊಂಡು ಬಂದ್ಬಿಡೋಣ ಮೊದಲನೇದಾಗಿ. ಸೊ ವಿಡಿಯೋದಲ್ಲಿ ಆದಷ್ಟು ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತೀನಿ. ಸೊ ನೀವು ಇಂಡೆಪ್ತ್ ಬೇಕು ಅಂತ ನೋಡ್ಕೋಬೋದಿರುತ್ತೆ, ಇದನ್ನು ಪಾಸ್ ಮಾಡಿಕೊಂಡು. ಸೊ ನಂತರದಲ್ಲಿ ಕನ್ನಡ ವೇದ ಒಂದು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇವರು ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀವಿ, ಇದನ್ನು ಆದಷ್ಟು ಟ್ರೈ ಮಾಡ್ತೇವೆ. ಸೊ ನೀವು ಚೆಕ್ ಮಾಡ್ಕೋಬೋದಿರುತ್ತೆ ಅಂತ ಹೇಳ್ತಾ ಒಂದೊಂದಾಗಿ ಮಾಹಿತಿನ ತಿಳಿಸೋದಾದರೆ UPSC ನಾಗರಿಕ ಸೇವಾ ಪರೀಕ್ಷೆಗಳಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಡೆಯಿಂದ ಅಪ್ಲಿಕೇಶನ್ ಆಹ್ವಾನ ಮಾಡಿದರೆ. ಸೊ ಎಲಿಜಿಬಲ್ ಅಂತೆಲ್ಲ ಮಾಹಿತಿನ ಕೊಟ್ವಿ. ಸೊ ಇದ್ರ ಪ್ರಕಾರದಲ್ಲಿ ಅಭ್ಯರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಪೂರ್ವ ತರಬೇತಿ ಪಡೆದಲ್ಲಿ ಅಂತಹ ಅಭ್ಯರ್ಥಿಗಳು ಪುನಃ ಅರ್ಜಿ ಸಲ್ಲಿಸಲು ತರಬೇತಿ ಪಡೆಯಲು ಅರ್ಹರಿರುವುದಿಲ್ಲ. ಯಾರು ಅಂತ ಹೇಳಿದ್ರೆ ಈ ಹಿಂದೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಡೆಯಿಂದ ನೀವು ಎಲಿಜಿಬಲ್ ಆಗಿದ್ರೆ ಮತ್ತೆ ಅವರು ಎಲಿಜಿಬಲ್ ಇರುವುದಿಲ್ಲ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಪರೀಕ್ಷಾ ಪೂರ್ವ ತರಬೇತಿಗೆ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಇಲಾಖೆಯಿಂದಲೇ ಉಚಿತ ಊಟ ವಸತಿ ಎಲ್ಲ ಕೊಡೋದ್ರಿಂದ ಯಾವುದೇ ಭತ್ಯೆ ಕೊಡೋದಿಲ್ಲ. ಅಲ್ಲೇ ಪ್ರಕರಣ ಕೂಡ ತಿಳಿಸಿದ್ರು. ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಅಥವಾ ಅನುದಾನಿತ ಸಂಸ್ಥೆಗಳ ಅಥವಾ ಸಾರ್ವಜನಿಕ ಸಾಮ್ಯತೆಗೆ ಒಳಪಟ್ಟ ಸಂಸ್ಥೆಗಳಿನ ನೌಕರರು ಸದರಿ ಕಾರ್ಯಕ್ರಮದಡಿ ಅರ್ಜಿ ಸಲ್ಲಿಸಲು ಎಲಿಜಿಬಲ್ ಇರುವುದಿಲ್ಲ. ತರಬೇತಿ ಅವಧಿ ಏನಿರುತ್ತಲ್ಲ ಅದ್ರ ಬಗ್ಗೆ ಹೇಳಿದ್ರೆ UPSC ನಾಗರಿಕ ಸೇವೆ ಯಾವುದೇ ಹೆಸರು ಅಂತ ಹೇಳಿದ್ರೆ ವಿಷಯ ಬಂದ್ಬಿಟ್ಟು ಪೂರ್ವಭಾವಿ ಮತ್ತು ಮುಖ್ಯ ಪರೀಕ್ಷೆ ಪ್ರಿಲಿಮ್ಸ್ ಅಂತಕ್ಕಂಥದ್ದು ಏನಿರುತ್ತಲ್ಲ. ಸೊ ಅಂದರೆ ಅಭ್ಯರ್ಥಿಗಳಿಗೆ ಜನರಲ್ ಸ್ಟಡೀಸು ಒಂದು ಆಪ್ಷನಲ್ ಸಬ್ಜೆಕ್ಟು ಮತ್ತು ಪರ್ಸನಲ್ ಇಂಟರ್ವ್ಯೂ ಏನಿರುತ್ತಲ್ಲ ಇದರ ಬಗ್ಗೆ ಸಂಬಂಧಪಟ್ಟಂತೆ ಹೇಳ್ಕೊಡ್ತಾರೆ. ತರಬೇತಿ 7 ರಿಂದ 9 ತಿಂಗಳುಗಳ ಕಾಲ ಈ ಒಂದು ನಡೆಯುವಂಥದ್ದು ಇರುತ್ತೆ, ಗಮನಿಸ್ಕೊಳ್ಳಿ.
ಅರ್ಹತೆ ಅಂತಕ್ಕಂಥ ಇರುತ್ತಲ್ಲ, ಸೊ ಅಭ್ಯರ್ಥಿಯು ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕಿರುತ್ತೆ ಒಂದನೇದು. ಸೊ ನಂತರದಲ್ಲಿ ಈ ಒಂದು ಅಂದರೆ ಕ್ಯಾಟಗರಿ 1 2A 3A ಅಥವಾ 3B ಅಭ್ಯರ್ಥಿ ಆಗಿರಬೇಕಿರುತ್ತೆ. ಇದರಲ್ಲೊಂದು ಅಭ್ಯರ್ಥಿಯ ಅಥವಾ ವಾರ್ಷಿಕತೆ ಇರುತ್ತಲ್ಲ 5 ಲಕ್ಷ ಇರಬೇಕಿರುತ್ತೆ. 5 ಲಕ್ಷದ ಒಳಗಡೆ ವಿದ್ಯಾರ್ಥಿಯು ಅಂದರೆ ಎಲಿಜಿಬಲ್ ಯೂನಿವರ್ಸಿಟಿ ಅಂತೇಳಿ ಮಾಹಿತಿನ ಕೊಟ್ಟವಲ್ಲ ಅದಾಗಿರಬೇಕಿರುತ್ತೆ, ಅಂಗೀಕೃತ ಆಗಿರತಕ್ಕಂಥ ಕಡೆಯಿಂದ. ಸೊ ನಂತರದಲ್ಲಿ ತರಬೇತಿಗೆ ಅರ್ಜಿ ಸಲ್ಲಿಸಲು ಆಗಸ್ಟ್ 3, 2026 ಕೊನೆ ದಿನಾಂಕ ಆಗಿರುತ್ತೆ. ಅದಕ್ಕೆ ಅನ್ವಯಿಸುವಂತೆ ಸೊ ಈ ಒಂದು ಅಭ್ಯರ್ಥಿಯ ವಯಸ್ಸು ಏನಿರುತ್ತಲ್ಲ ಕನಿಷ್ಠ 21ರಿಂದ ಗರಿಷ್ಠ 31 ಈ ಡೇಟ್ ಏನಿರುತ್ತಲ್ಲ ಆಗಸ್ಟ್ 3, 2026ಕ್ಕೆ ಅನ್ವಯಿಸುವಂತೆ ಅಷ್ಟರೊಳಗಡೆ ಸೊ ಅವರಲ್ಲಿ ಏಜ್ ಅಷ್ಟು ಆಗಿರಬೇಕು ಮಿನಿಮಮ್ ಅಂತಕ್ಕಂಥದ್ದಕ್ಕೆ ಮತ್ತು ಮ್ಯಾಕ್ಸಿಮಮ್ ಬಗ್ಗೆ ಮಾಹಿತಿನ ಕೊಟ್ಟಿದ್ದು ನೋಡ್ಕೊಳ್ಳಿ. ಅಭ್ಯರ್ಥಿಯ ಪಾಸ್ಪೋರ್ಟ್ ಅಳತೆ ಇತ್ತೀಚಿನ ಭಾವಚಿತ್ರವನ್ನು JPG ಅಥವಾ JPEG ಫಾರ್ಮೆಟ್ನಲ್ಲಿ ಅಪ್ಲೋಡ್ ಮಾಡಬೇಕು 5 MB ಒಳಗಡೆ ಅಂತೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಗಮನಿಸ್ಕೊಳ್ಳಿ. ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಅಭ್ಯರ್ಥಿಗಳಿಗೆ ಈ ಕೆಳಗಡೆ ದಾಖಲೆಗಳನ್ನು ಅರ್ಜಿಯೊಂದಿಗೆ ತಪ್ಪದೇ ಅಪ್ಲೋಡ್ ಮಾಡತಕ್ಕದ್ದು. ಎಲ್ಲ ದಾಖಲೆಗಳು PDF ಫಾರ್ಮೆಟ್ ಅಪ್ಲೋಡ್ ಮಾಡಬೇಕು 5 MB ಒಳಗಡೆ. SLC ಅಂಕಪಟ್ಟಿ, ಅಭ್ಯರ್ಥಿಯ ಹೆಸರಿನ ಜಾತಿ, ಆದಾಯ ಪ್ರಮಾಣಪತ್ರ, ದೃಢೀಕರಣ ಪತ್ರ ತಹಸೀಲ್ದಾರರಿಂದ ವೆರಿಫೈ ಆಗಿರಬೇಕು ಮತ್ತು ಪ್ರಸ್ತುತ ಚಾಲ್ತಿಯಲ್ಲಿರಬೇಕು, ಪ್ರೆಸೆಂಟಲ್ಲಿ ಎಕ್ಸ್ಪೈರ್ ಆಗಿರ್ಬೋದು ಅಂತ ಕೊಟ್ಟಿದ್ದಾರೆ. ಘಟಿಕೋತ್ಸವ ಪ್ರಮಾಣಪತ್ರ ಅಥವಾ ತಾತ್ಕಾಲಿಕ ಪದವಿ ಪ್ರಮಾಣಪತ್ರವನ್ನು ಕೂಡ ಕೊಡಬೇಕಿರುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಚಾಯ್ಸ್ ಎರಡರಲ್ಲೊಂದು. ಇಲಾಖೆ ವತಿಯಿಂದ ಯಾವುದೇ ಪ್ರಮಾಣಪತ್ರ ವ್ಯವಹಾರವನ್ನು ನಡೆಸಲಾಗುವುದಿಲ್ಲವಾದ್ದರಿಂದ ಇಲಾಖೆ ವೆಬ್ಸೈಟನ್ನು ಕಾಲಕಾಲಕ್ಕೆ ಚೆಕ್ ಮಾಡ್ತಿರಬೇಕು ನೀವು. ಆ ವೆಬ್ಸೈಟ್ನಲ್ಲಿ ನೀಡಲಾಗಿರ್ತಕ್ಕಂಥ ಸೂಚನೆಯನುಸಾರ ಪ್ರವೇಶ ಪರೀಕ್ಷಾ ಪತ್ರ ಡೌನ್ಲೋಡ್ ಮಾಡಿಕೊಂಡು ನೀವು ಸಾಮಾನ್ಯ ಪ್ರವೇಶ ಪರೀಕ್ಷೆಗೆ ಅಂದರೆ KA ಮುಖಾಂತರ ಪರೀಕ್ಷೆ ಮಾಡ್ತಾರಲ್ಲ ಎಂಟ್ರೆನ್ಸ್ ಎಕ್ಸಾಮ್, ಅದಕ್ಕೆ ಅಟೆಂಡ್ ಮಾಡಬೇಕು ಹಾಗೂ ದಾಖಲೆಗಳ ಪರಿಶೀಲನೆ ಕೂಡ ನೋಡ್ಕೋಬೇಕು ಅಂತ ಮಾಹಿತಿಯನ್ನು ಕೊಡಿದ್ರೆ ಇಲಾಖೆ ವೆಬ್ಸೈಟ್ ಚೆಕ್ ಮಾಡ್ತೀರಿ. ಸಾಮಾನ್ಯ ಪ್ರವೇಶ ಪರೀಕ್ಷೆ ಯಾವ ಥರ ಆಗುತ್ತೆ? UPSC ನಾಗರಿಕ ಸೇವಾ ಪರೀಕ್ಷಾ ಪೂರ್ವ ತರಬೇತಿ ಏನಿರುತ್ತಲ್ಲ, ಪರೀಕ್ಷಾ ಪ್ರಾಧಿಕಾರಗಳು ನಿಗದಿಪಡಿಸಿರ್ತಕ್ಕಂಥ ಪಠ್ಯಕ್ರಮ ಏನಿರುತ್ತಲ್ಲ, ಸಾಮಾನ್ಯ ಪ್ರವೇಶದ ಪರೀಕ್ಷೆನ ನಡೆಸಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಹಾಗೂ UPSC ನಾಗರಿಕ ಸೇವಾ ಪರೀಕ್ಷಾ ಪೂರ್ವ ತರಬೇತಿಗಾಗಿ ಒಟ್ಟು 100 ಅಂಕಗಳಿಗೆ ಬಹುಆಯ್ಕೆ ಪರೀಕ್ಷೆಗಳು ಇರ್ತವಂತೆ. ಒಂದು ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ಕೂಡ ಇವರು ನಡೆಸ್ತಾರೆ ಅಥವಾ ಪದವಿಯಲ್ಲಿ ಗಳಿಸಿರ್ತಕ್ಕಂಥ ಗ್ರೇಡ್ ಅಥವಾ ಅಂಕದ ಆಧಾರದ ಮೇಲೆ ಕೂಡ ಆಯ್ಕೆ ಮಾಡಲಾಗುವುದು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಕಾದು ನೋಡಬೇಕಿರ್ತಿದ್ದಾನೆ. ಸಾಮಾನ್ಯ ಪ್ರವೇಶ ಪರೀಕ್ಷೆಗೆ ಸೂಚನೆಗಳು. ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೆಸುವ ದಿನಾಂಕ, ಸಮಯ, ಸ್ಥಳ ಮುಂತಾದ ಮಾಹಿತಿಗಳನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖಾ ವೆಬ್ಸೈಟ್ನಲ್ಲಿ ನಂತರ ದಿನದಲ್ಲಿ ಕೊಡ್ತಾರೆ. ಯಾವ ವೆಬ್ಸೈಟು? ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ BCWD ವೆಬ್ಸೈಟಲ್ಲಿ ಮಾಹಿತಿನ ಕೊಡ್ತಾರೆ. ಆಯ್ಕೆ ವಿಧಾನ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕೊನೆ ದಿನಾಂಕದ ವತಿಯಿಂದ ನಡೆಸುವ ಮಿಸ್ಟೇಕ್ ಏನೋ ಮಾಡಿದ್ರಲ್ಲ ನಡೆಸುವ ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಗಳಿಸಿದ ಅಂಕಗಳು, ಮೀಸಲಾತಿ, ವಿಶೇಷಚೇತನ ಅಥವಾ ಪ್ರವರ್ಗವಾರು, ಮಹಿಳೆ ಸೊ ಇವುಗಳ ಬೇಸ್ ಮೇಲೆ ಅಲ್ಲಿ ಅಲಾಟ್ ಆಗುವಂಥದ್ದಿರುತ್ತೆ. ಸರ್ಕಾರ ಮಾರ್ಗಸೂಚಿಗಳನ್ವಯ ಅಭ್ಯರ್ಥಿಗಳು ಅವರ ಮೂಲ ದಾಖಲೆ ಪರಿಶೀಲನೆ ಮಾಡಿದ ನಂತರ ತರಬೇತಿಗಾಗಿ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡಿ ನಿಯೋಜಿಸುತ್ತೇವೆ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ರೆ, ಅಂತಿಮವಾಗಿ ಅರ್ಜಿಯನ್ನು ಸಬ್ಮಿಟ್ ಮಾಡುವ ಮುನ್ನ ಎಲ್ಲ ಅಂಶಗಳು ಸರಿಯಾಗಿದೆ ಚೆಕ್ ಮಾಡ್ಕೋಬೇಕು ಅಂತ ಹೇಳಿದರೆ, ಸರಿಯಾದ ಮಾಹಿತಿ ನೀಡಿದ ಅಥವಾ ಅಪೂರ್ಣವಾದ ಮಾಹಿತಿನ ಅರ್ಜಿಗಳೇನಿರ್ತಾವಲ್ಲ ಅದನ್ನು ತಿರಸ್ಕರಿಸ್ತೀವಿ ಅಂತ ಕೊಟ್ಟಿದ್ದಾರೆ. ಅಭ್ಯರ್ಥಿಯು ತಪ್ಪು ಮಾಹಿತಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅನರ್ಹ ಆಗ್ತಾರೆ. ಅಂತಹ ಅಭ್ಯರ್ಥಿಗಳು ಯಾವುದೇ ಹಂತದಲ್ಲಿ ಕಂಡು ಬಂದಲ್ಲಿ ಅಭ್ಯರ್ಥಿಯ ವಿರುದ್ಧ ನಿಯಮಾನುಸಾರ ಕೂಡ ಒಂದು ಕ್ರಮ ಜರುಗಿಸುತ್ತಾರೆ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಅರ್ಜಿಯನ್ನು ಒಮ್ಮೆ ಮಾತ್ರ ಸಲ್ಲಿಸಬೇಕು ಅಂತ ಮಾಹಿತಿನ ಕೂಡ ಕೊಟ್ಟಿದ್ದಾರೆ. ಅವಕಾಶವಿದ್ದು ಅರ್ಜಿಯನ್ನು ಸಲ್ಲಿಸಿದ ನಂತರ ಎಡಿಟ್ ಅಥವಾ ಡಿಲೀಟ್ ಆಪ್ಷನ್ ಕೊಡೋದಿಲ್ಲ ಅಂತೆಲ್ಲ ಹೇಳಿದ್ದಾರೆ. ಅರ್ಜಿ ಸಲ್ಲಿಸಿದ ನಂತರ ಅರ್ಜಿಯ ಪ್ರತಿಯನ್ನು ಪ್ರಿಂಟ್ಔಟ್ ತೆಗೆದುಕೊಂಡು ಅಭ್ಯರ್ಥಿಗಳು ಮುಂದಿನ ಕ್ರಮಕ್ಕಾಗಿ ತಮ್ಮ ಬಳಿ ಇಟ್ಕೋಬೇಕು ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಪರೀಕ್ಷಾ ಕೇಂದ್ರಗಳಲ್ಲಿ ದಿನಾಂಕ, ಸಮಯ, ನಂತರ ದಿನಗಳು ಇಲಾಖೆ ವೆಬ್ಸೈಟಲ್ಲಿ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಡೆಯಿಂದ ನೀಡುವ UPSC ನಾಗರಿಕ ಸೇವಾ ಪರೀಕ್ಷಾ ಪೂರ್ವ ತರಬೇತಿನ ಉಚಿತ ಊಟ, ವಸತಿ ವಿಶ್ವವಿದ್ಯಾಲಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಆವರಣ, ಮೈಸೂರು ರಸ್ತೆ, ಕೆಂಗೇರಿ, ಬೆಂಗಳೂರು ನಗರ ಜಿಲ್ಲೆಗಳಲ್ಲಿ ಮಾತ್ರ ನೀಡಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಎಲ್ಲಿರುತ್ತೆ ಅಂತ ಇಲ್ಲಿ ನೋಡ್ಕೋಬೋದಾಗಿರುವಂಥದ್ದು. ಪರೀಕ್ಷಾ ಪೂರ್ವ ತರಬೇತಿಗೆ ಆಯ್ಕೆಯಾಗುವ ಅಭ್ಯರ್ಥಿಗೆ ಇಲಾಖೆಯಿಂದಲೇ ಉಚಿತ ಊಟ, ವಸತಿ ಯೋಜನೆ ತರಬೇತಿ ನೀಡುವ ಹಿನ್ನೆಲೆಯಲ್ಲಿ ಯಾವುದೇ ತರಬೇತಿ ಭತ್ಯೆಯನ್ನು ಕೂಡ ಅವರು ಕೊಡೋದಿಲ್ಲ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಆಗಸ್ಟ್ 3, 2026 ಕೊನೆ ದಿನಾಂಕ ನೋಡ್ಕೋಬಹುದಾದಂಥದ್ದೇ ಇರುತ್ತೆ. ಸಹಾಯವಾಣಿ ಕೂಡ ಕೊಟ್ಟಿದ್ದಾರೆ. ಸಾರ್ವಜನಿಕ ರಜಾ ದಿನಗಳನ್ನು ಹೊರತುಪಡಿಸಿ ಬೆಳಿಗ್ಗೆ 10ರಿಂದ 5:30 ತನಕ ಕಾಲ್ ಮಾಡಿ ಏನಾರು ಇದ್ರೆ ಕೇಳ್ಕೋಬೋದು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ನೀವು ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿಗೆ ವಿಡಿಯೋ ನೋಡ್ತಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ. UPSC ಅಪ್ಲಿಕೇಶನ್ ಆಗಿ ಅದನ್ನು ಜಾಬ್ ತಗೋಬೇಕು ಅಂತ ಟ್ರೈನಿಂಗಿಗೆ ಟ್ರೈ ಮಾಡ್ತಿರುವಂಥ ಅಭ್ಯರ್ಥಿಗಳಿಗೆ ಇದು ಸಹಾಯ ಆಗಬಹುದು ಅಂತ ಹೇಳ್ತಾ ಎಲ್ಲ ನಿಮ್ಮ ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡಿ ಮಾಹಿತಿಯನ್ನು ತಲುಪಿಸಿ.